ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇದು ನಾವು ಆರಾಮದೀವಿ ನೋಡ್ರಿ, ನೀವು ಆರಾಮದಿರಿ ಅನ್ಕಂದು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಇದು ಮಹಾಶಿವರಾತ್ರಿ ಹಬ್ಬದಾಗಿರ್ತೈತಿ ನೋಡ್ರಿ. ಅಮ್ಮ ನೋಡ್ರಿ ಬೆಳಗ್ಗೆ ಎದ್ದು ಕಾಟ ಮನೆ ಎಲ್ಲ ತೊಳೆದು ಕಾಟ ಕ್ಲೀನ್ ಮಾಡಿದ್ಲು. ಹಂಗೆ ನಮ್ಮ ಸಣ್ಣ ನೋಡ್ರಿ ಎದ್ದು ಕಾಟ ಹಂಗೆ ಹಠ ಮಾಡಕತ್ತಿದ್ಲು. ಹಾಯ್ ಅಂತಂದು ಎಷ್ಟು ಕ್ಯೂಟಾಗಿ ಮಾಡ್ತಾಳ್ರಿ ಆಕೆ ಜಾಸ್ತಿ. ಹಂಗೆ ಬೆಳಗ್ಗೆ ನೀರಲ್ಲಿ ಎಲ್ಲ ಹಚ್ಚಿದ್ಲು ಅಮ್ಮನ. ಹಂಗೆ ಒಂದು ಸೈಡು ಟೀ ಮಾಡಕ್ಕೆ ಕಾಟ ಸ್ವಲ್ಪ ಹಾಲಿದ್ದು ಅವನು ಸ್ವಲ್ಪ ಕಾಸಿದ್ನಿ ನೋಡ್ರಿ. ಮನೆಗೆಲ್ಲರಿಗೆ ಹಾಕಿ ಕೊಟ್ಟು ಕಾಟ ಹಂಗೆ ನಾನು ಟೀ ಕುಡ್ದು ಕಾಟ ಹಂಗೆ ನಮ್ಮ ಸಣ್ಣನು ಹಠ ಮಾಡಕತ್ತಿದ್ಲು. ಆಕೆಗೂ ಚಹಾ ಅಭ್ಯಾಸ ಆಗ್ಬಿಟ್ಟೈತ್ರಿ. ಇತ್ತಿತ್ಲಾಗ ಬೇಕಂತಂದು ಆಕೆ ಸ್ವಲ್ಪ ಬಿಸ್ಕಿಟ್ ಅದು ಕೊಟ್ಟು ಕಾಟ ಸ್ವಲ್ಪ ಚಹಾದನ್ನು ಸೋಸ್ಕೊಟ್ಟು ನೋಡ್ರಿ. ಆಕೆ ತಾನೇ ಎತ್ಕೊಂಡು ತಿಂತಾಳೆ. ಹಂಗೆ ನಾನು ಜಳಕ ಅದನ್ನು ಮಾಡ್ಕೊಂಬಂದು ಕಾಟ ಈಗ ನೋಡ್ರಿ ನಾಷ್ಟಕ್ಕೆ ಬೆಳಗ್ಗೆ ಪಲಾವ್ ಮಾಡಕತ್ತೀನಿ ನೋಡ್ರಿ ಸಿಂಪಲ್ಲಾಗಿ. ಮನೆಗೆಲ್ಲ ಒಂದತ್ತಿದ್ರಿ ಇವತ್ತು ಶಿವರಾತ್ರಿ ಅಂತ. ನಾನಿನ್ನು ಸಣ್ಣ ಪಾಪು ಐತಂತ ನಾನಿನ್ನು ಮಾಡೋಕೆ ಹೋಗಿಲ್ಲ. ಹಂಗೆ ಸ್ವಲ್ಪ ಮಧ್ಯಾಹ್ನದಾಗ ಬಟ್ಟೆ ಎಲ್ಲ ಇದ್ದವು, ಅವನ್ನೆಲ್ಲ ಸ್ವಲ್ಪ ನೀಟಾಗಿ ಮಡಿಸಿಟ್ಟು ನೋಡ್ರಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ನನಗೂ ಸಪೋರ್ಟ್ ಮಾಡಿರಿ. ಇನ್ನು ನೋಡ್ರಿ ಇಲ್ಲೇ ನನ್ನ ಮಗನ ಹಂಗೆ ಹಾಕ್ಕೊಂಡು ಈ ಕಡೆ ಬಟ್ಟೆ ಎಲ್ಲ ಮಡಿಚಿಟ್ನೆ ಒಂದಿಷ್ಟು. ಅಷ್ಟರೊಳಗೆ ನಮ್ಮ ಮನೆಯವರು ಬಜ್ಜಿ ತೊಗೊಂಬಂದ್ರು. ಅದನ್ನು ಸ್ವಲ್ಪ ತಿನ್ನಕತ್ತಿದ್ವಿ ನೋಡ್ರಿ ಎಲ್ಲರೂ ಕುಂತ್ಕೊಂಡು ಕಾಟ. ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡ್ಕೊಂಡಿದ್ನಿ ಅಂದ್ರೆ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ನಿ ನೋಡ್ರಿ. ಸ್ವಲ್ಪ ಪಲಾವ್ ಮಾಡಿದ್ನಲ್ಲ ಬೆಳಿಗ್ಗೆ ಅದೇ ಇತ್ತು. ಹಂಗಾಗಿ ಸ್ವಲ್ಪ ಚಪಾತಿ ಅದನ್ನು ಮಾಡ್ಕೊಂಡು ಊಟ ಮಾಡಿದ್ನಿ ನೋಡ್ರಿ. ಇವತ್ತು ಶಿವರಾತ್ರಿ ದಿನ ಚಲೋ ಐತಂತಂದು ಉಡೇಕಿ ಹಾಕ್ಸಿದ್ರು ನೋಡ್ರಿ ಇವತ್ತು. ಅಂದ್ರೆ ನಮ್ಮ ಸೈಡೆಲ್ಲ ಈ ಥರ ಉಡೇಕಿ ಹಾಕಿಸಿದ ಮ್ಯಾಗ ಹೊರಗೆಲ್ಲ ಅಡ್ಡಾಡ್ಬೋದು. ಇದು 3 ತಿಂಗಳದಾಗ ಹಿಂಗೆ 5 ತಿಂಗಳದಾಗ ಈ ಥರ ಹಾಕಿಸ್ತಾರೆ. ಇವಾಗ ನೋಡ್ರಿ ಇದು ಒಂದು ಟೈಮ್ ಇದು ಅಷ್ಟೇ, ಒಂದು ಮನೆ ಅಷ್ಟೇ ಹಾಕಿಸ್ತಾರೆ. ಆಮೇಲೆ ನಾವೇನು ಹಿಂಗೆ ಗಂಡ ಮನೆಗೆ ಅದು ಹೋಗಿರ್ತೀವಲ್ಲ ಆವಾಗ 5 ಮನೆ ಹಾಕಿಸ್ಕಟ ಕಳಿಸ್ತಾರೆ ನೋಡ್ರಿ. ಈಗ 2 ಮಕ್ಳುಗಳು ಇರ್ತಾವಲ್ರಿ, ಹಿಂಗೆ ಹೊರಗಡೆ ಎಲ್ಲ ಅಡ್ಡಾಡ್ಲೇಬೇಕಾಗುತ್ತೆ, ಅನಿವಾರ್ಯ ನೋಡ್ರಿ. ಈಗ ನಮ್ಮ ಹಳ್ಳಿ ಸೈಡ್ ನೋಡ್ರಿ ಈ ಥರ ಪದ್ಧತಿ ಎಲ್ಲ ಭಾಳ ಚಂದ ಅನಿಸ್ತಾವೆ ನೋಡೋಕೆ. ಹೆಣ್ಮಕ್ಳಿಗೆ ಈ ಥರ ಉಡೇಕಿ ಹಾಕಿಸ್ಕೊಳ್ಳೋದು ಈ ಥರ ಮಾಡ್ಲಿಕ್ಕೆ ಕೊಡ್ತಿರ್ತಾರಲ್ಲ, ಹಿಂಗೆಲ್ಲ ನೋಡೋಕೆ ಒಂಥರ ಖುಷಿ ಆಗುತ್ತೆ ನೋಡ್ರಿ ಈ ಥರ ಎಲ್ಲ. ಅದಕ್ಕೆ ನಾನು ತುಂಬಿಸ್ಕೊಂಡು ಬಂದು ಕಾಟ ಇದೇನಿಲ್ಲರಿ, ಸಿಂಪಲ್ಲಾಗಿ ಮನ್ಯಾಗ ಬಂದು ಕಾಟ ಜಗಲಿ ಮುಂದಿಟ್ಟು ಸ್ವಲ್ಪ ನಮಸ್ಕಾರ ಮಾಡಿದ್ರೆ ಮುಗೀತು ನೋಡ್ರಿ. ಹಂಗೆ ನಾನು ಇಲ್ಲೇ ನಮ್ಮ ಅಕ್ಕರ ಮನೆಗೆ ಹೋಗಿ ಕಾಟ ಹಾಕಿಸ್ಕೊಂಬಂದೆ. ನಮ್ಮ ಸಾನು ನೋಡ್ರಿ ಮತ್ತೆ ರೆಡಿ ಮಾಡು ಅಂತಂದು ಊರಿಗೆ ಹೋಗಕತ್ತಿದ್ರು ಅವ್ರ ಪಪ್ಪ ಅವರು. ಹಂಗಾಗಿ ಆಕೆಗೆ ಡ್ರೆಸ್ ಅದು ಹಾಕಿ ಕಾಟ ಚೆನ್ನಾಗಿ ಸ್ವಲ್ಪ ರೆಡಿ ಮಾಡಕತ್ತಿದ್ದೀನಿ ನಾನು. ಹಂಗೆ ಅವರಮ್ಮ ಬಂದ್ಲು, ದೇವ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತಂದು. ಆಕೆ ಯಾರು ಏನು ಎಲ್ಲಿ ಹೋಗ್ತಾರೆ ನೋಡ್ರಿ, ಅವರಿಗೆ ನಾನು ಹೋಗ್ತೀನಿ ಅಂತಂದು ನಿಂತ್ಬಿಡ್ತಾಳೆ. ಹಂಗಾಗಿ ಅವರಮ್ಮ ದೇವ್ರಿಗೆ ಕರ್ಕೊಂಡು ಹೋಗಕತ್ತಿದ್ರು. ಮತ್ತು ಈ ಕಡೆ ಎಲ್ಲ ಅದು ಸ್ವಲ್ಪ ದ್ರಾಕ್ಷಿ ಅದನ್ನು ಊರಿಗೆ ಹೋಗಿ ಸಾಯಂಕಾಲ ಬಂದರು ನೋಡ್ರಿ. ಇದು ಸ್ವಲ್ಪ ಇವತ್ತು ಶಿವರಾತ್ರಿ ಅಂತಂದು ಸ್ವಲ್ಪ ಖಜೂರಿ ದ್ರಾಕ್ಷಿ ಈ ಥರ ಎಲ್ಲ ಮನೆ ತೊಗೊಂಬಂದಿದ್ರು. ಈ ದ್ರಾಕ್ಷಿ ನೋಡ್ರಿ ಇವುದ್ರಾಗ ಭಾಳ ಇದು ಎಣ್ಣೆ ಅದು ಜಾಸ್ತಿ ಔಷಧಿ ಹೊಡೆದಿರ್ತಾರೆ ರೀ. ಇವನ್ನ ಚೆನ್ನಾಗಿದೆ ತೊಳಿಬೇಕ್ರಿ ನೀಟಾಗಿ. ಇದನ್ನು ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಾಟ ಒಂದು 5 ನಿಮಿಷ ಬಿಟ್ಟು ಕಾಟ ತೊಳಿಬೇಕು ನೋಡ್ರಿ ಚೆನ್ನಾಗಿ. ಇವನ್ನ ಎಷ್ಟು ಚಂದ ತೊಳಿತೀವಲ್ಲ ಅಷ್ಟು ಚಲೋ. ನಮ್ಮ ಫ್ಯಾಮಿಲಿ ಅದು ತಿನ್ಬೇಕಂತಂದು ಅಲ್ಲೇ ಗ್ಯಾಸಿನ ಕಟ್ಟೆ ಮೇಲೆ ಕುಂತಿದ್ಲು. ನಾನು ಅಡುಗೆ ಏನಾರ ಮಾಡಬೇಕಾದ್ರೆ ಈಗ ಆಕೆ ಗ್ಯಾಸಿನ ಕಟ್ಟೆ ಮೇಲೆ ಕುಂದಿಸ್ಕೊಂಡು ಅಡುಗೆ ಮಾಡಬೇಕಾಗತ್ತೆ. ಹಂಗೆ ಸ್ವಲ್ಪ ಎಡಿಟ್ ಮಾಡೋದಿತ್ತು ನೋಡ್ರಿ ವಿಡಿಯೋ, ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಈ ಬ್ಲಾಗ್ ಇಲ್ಲೇ ಎಡ್ ಮಾಡಕತ್ತೀನಿ ನೋಡ್ರಿ. ನನಗೂ ಸಪೋರ್ಟ್ ಮಾಡಿ.